ನಮಸ್ಕಾರ ವೀಕ್ಷಕರೇ. 2024 ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಬಹಳಷ್ಟು ಒಂದು ರಣರಂಗದ ರಂಪಾಟವನ್ನ ಸೃಷ್ಟಿ ಮಾಡಿರುವಂತದ್ದು. ಅದರಲ್ಲಿ ಪಕ್ಷದ ಒಂದು ಜಂಗಾಟಗಳು ಬಹಳಷ್ಟು ಹೆಚ್ಚಿನದಾಗಿ ನಡೀತಾ ಇದೆ. ಅದೇ ರೀತಿಯಾಗಿ ಹೇಳೋದಾದ್ರೆ ಇಂದಿನ ಮಧುಗಿರಿಯ ಕ್ಷೇತ್ರದಿಂದಲೂ ಸಹ ಒಬ್ಬ ಅಭ್ಯರ್ಥಿ ಈ ಲೋಕಶಕ್ತಿ ಪಾರ್ಟಿಯ ಅಭ್ಯರ್ಥಿ ಈಗ ಪಕ್ಷೇತರನಾಗಿ ತುಮಕೂರು ಜಿಲ್ಲೆಯ 2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡು ಬೂಟಿ ತೆಗೆದು ನಿಂತಿದ್ದಾರೆ. ಬನ್ನಿ ಹಾಗಾದ್ರೆ ಆ ವ್ಯಕ್ತಿಯನ್ನ ನಾವು ನಿಮಗೆ ಎಂದು ಪರಿಚಯ ಮಾಡಿಸ್ತೀವಿ. ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಒಂದು ರೀತಿಯಲ್ಲಿ ಲೀಡರ್ ಆಫ್ ದಿ ಪಾರ್ಟಿ ಅಂದ್ರೆ ಗಾಡ್ ಫಾದರ್ ಆಗಿ ಸ್ವೀಕರಿಸಿ ಈಗ ಲೋಕಶಕ್ತಿ ಪಾರ್ಟಿಯ ಅಭ್ಯರ್ಥಿ ಈಗ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಬಾರಿಯ 2024 ಲೋಕಸಭಾ ಸಾರ್ವತ್ರಿಕ ಚುನಾವಣೆ ತುಮಕೂರು ಜಿಲ್ಲೆಯಲ್ಲಿ. ಈಗ ಮುಖ್ಯವಾಗಿ ಹೇಳೋದಾದ್ರೆ ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕಿಂತ ಹೆಚ್ಚಿನದಾಗಿ ಹಣ ಬೇಕಾಗಿರೋದು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ಇದಕ್ಕೆ? ನಮ್ಮಲ್ಲಿ ಹಣ ಇಲ್ಲ, ಜನಬಲ ಇದೆ. ಜನ ಇದ್ರೆ ಎಲ್ಲಾನು ಇದೆ. ನೀವೇ ಯೋಚನೆ ಮಾಡಿ, ಒಬ್ಬ ಕೋಟ್ಯಾಧೀಶರು ಓಟ್ ಹಾಕ್ತಿರೋ, ನನ್ನಂತ ಒಬ್ಬ ಸಾಮಾನ್ಯ ಪ್ರಜೆಗೆ ಓಟ್ ಹಾಕ್ತಿರೋ. ನಾನು ನಿಮ್ಮಂತ ಸಾಮಾನ್ಯ ಒಬ್ಬ ಪ್ರಜೆ, ಸಾಮಾನ್ಯ ಅಭ್ಯರ್ಥಿನೇ ಚುನಾವಣೆ ಅಂತ ಮುಂದೆ ಸರಿದ್ಮೇಲೆ ಹಿಂದಕ್ಕೆ ತೆಗಿಯೋ ಮಾತೇ ಇಲ್ಲ.